ಅಂಕೋಲಾದ ನಾಮದಾರಿ ನೌಕರರ ಭವನದಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕಾರ್ಯಕರ್ತರ ಸಭೆ ಜರುಗಿತು. ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು ತಮ್ಮ ಸಮಸ್ಯೆಯನ್ನ ಮುಕ್ತ ಮನಸ್ಸಿನಿಂದ ಶಾಸಕರ ಬಳಿ ನಿವೇದಿಸಿಕೊಂಡರು. ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಲ್ಮೀಕಿ ಸಭಾಭವನ ಉದ್ಘಾಟನೆ, ಹೆಬ್ಬಾರ್ ಗುಡ್ಡದ ರಸ್ತೆಯ ಸಮಸ್ಯೆ, ಅಗ್ರಕೋಣದಲ್ಲಿ ಅಸಮರ್ಪಕ ಕಾರ್ಲ್ಯಾಂಡ್ ನಿರ್ಮಾಣವಾಗುತ್ತಿರುವುದರ ಬಗ್ಗೆ, ಬಾಳೆಗುಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಸ್ ನಿಲ್ದಾಣದ ಅಗತ್ಯತೆ, ಅಚವೆ ಭಾಗದ ಮೊಬೈಲ್ ನೆಟ್ವರ್ಕ್ ಮತ್ತು ವಿದ್ಯುತ್ ಸಮಸ್ಯೆ, ಹಲವಾರು ಕಡೆಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕು ಎನ್ನುವುದರ ಕುರಿತು ಕಾರ್ಯಕರ್ತರು ತಮ್ಮ ಸಮಸ್ಯೆಯನ್ನ ಶಾಸಕರ ಬಳಿ ಅರಿಯಿಕೊಂಡರು. ಡೋಂಗ್ರಿ ಪಂಚಾಯತ್ ಅಂದ್ರೆ ಬಿಜೆಪಿ ಪಂಚಾಯತ್ ಅನ್ನೋ ಒಂದು ಜನರಲ್ ಆದ ವಿಚಾರಗಳು, ಜನರಲ್ ಆದ ಟಾಕ್ಗಳು ನಡೆಯುತ್ತೆ. ಆದರೆ ಖಂಡಿತ ಹಾಗಿಲ್ಲ. ನಾವು ಕಾಂಗ್ರೆಸ್ನವರು ಅಲ್ಲೇ ಇದ್ದೇವೆ ಮತ್ತು ನಮ್ಮ ಜೊತೆ ಬಹಳಷ್ಟು ಜನ ಇದ್ದಾರೆ. ನಾವು ನಮ್ಮಲ್ಲಿ ಆಗಿರೋ ಒಂದು ಸಮಸ್ಯೆ ಅಂದರೆ ನಮ್ಮನ್ನು ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸುವ ಶಕ್ತಿ ನಮ್ಮಲ್ಲಿ ಆಗ್ತಾ ಇಲ್ಲ. ಅದು ಕಾರಣಗಳು ಏನೂ ಇರಬಹುದು, ಅದನ್ನು ಇಂಥದ್ದೇ ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಅದೇ ಅಧ್ಯಕ್ಷರ ಅಥವಾ ನಮ್ಮ ನೆಚ್ಚಿನ ನಾಯಕರಾದ ಸತೀಶರವರ ವಿರುದ್ಧವಾಗಿ ಏನಾದರೂ ಹೇಳಿದರೆ ಅದು ನಮ್ಮ ಒಂದು ಶಕ್ತಿ ಅಲ್ಲ, ನಮ್ಮಲ್ಲಿ ಒಳಕೊಂಡು ಮಾಡುವಂಥದ್ದು ಒಂದು ಷಡ್ಯಂತ್ರ ಅನ್ನಬಹುದು. ಯಾರು ಷಡ್ಯಂತ್ರ ಮಾಡುತ್ತಾರೋ ಅವರನ್ನು ನೀವು ಹುಡುಕಿ ಅಂಥವರನ್ನ ನೀವು ನಮ್ಮ ವೇದಿಕೆ ಮುಖಾಂತರವಾಗಿ ಅಥವಾ ನಮ್ಮ ಒಂದು ಸಮ್ಮುಖದಲ್ಲಿ ಅಲ್ಲದೇ ಇದ್ರೂ ಕೂಡ ನೀವು ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳಬಹುದು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಕೂಡ್ಕೊಂಡು ಸರ್ಕಾರದಿಂದ ಸವಲತ್ತು ಏನೆಲ್ಲ ತರುವಂತ ಸಾಧ್ಯತೆ ಇವತ್ತದೆ, ನಾಳೆ ಆಗುವುದಿಲ್ಲ. ಎಚ್ಚರದಿಂದ ಕೆಲಸ ಮಾಡಿ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಕಡಕಳಿಯಲ್ಲಿ ಏನಾಗ್ತದೆ ಸರ್, ಅತಿ ಶೀಘ್ರವಾಗಿ ನಮ್ಗೆ ಇದು ಮಾಡ್ಕೊಡ್ಬೇಕು. ತಾವು ಯಾಕೆ ಅಂತ ಕೇಳಿದ್ರೆ ಇದರಿಂದ ನಮ್ಮ ಅಧ್ಯಕ್ಷರು ಸ್ವಲ್ಪ ಚೇಂಜ್ ಮಾಡಬೇಕು. ಸುಮಾರು ವರ್ಷ ಆಯ್ತು ಅವರೇ ಇದ್ದಾರೆ. ಹಾಗಾಗಿದ್ರೆ ನಾವೇ ಬದಲಾವಣೆ ಮಾಡ್ಕೊಳ್ಬೇಕು, ನಾವು ಆಗ್ಬೇಕು ಆಸೆ ಇರ್ತದೆ ನಮಗೆ. ಅದಕ್ಕೆ ನಾವು ಚೇಂಜ್ ಮಾಡಬೇಕು ಅಧ್ಯಕ್ಷರನ್ನು. ಅದು ಸ್ವಲ್ಪ ಹೆಲ್ಪ್ ಆಗಬೇಕು ನಿಮ್ಮಿಂದ. ನಾವು ಕೆಲಸ ಮಾಡ್ತೇವೆ. ಪ್ರಚಾರ ಟೈಮ್ನಲ್ಲಿ ಏನಾಗುತ್ತೆ ಅಂತ ನಮಗೂ ಗೊತ್ತಿದೆ. ಅದು ಸರಿಗೆಲ್ದು ಎಲ್ಲ ವಿಷಯಗಳು ಹೇಳಕ್ಕಾಗಲ್ಲ. ಅದಕ್ಕೆ ಒಂದೊಂದು ಪ್ರಶ್ನೆಗಳಿಗೆ ಶಾಸಕರು ಉತ್ತರಿಸಿ ಸರ್ಕಾರದ ಅನುದಾನವನ್ನ ಬಳಕೆ ಮಾಡಿ ಹಂತ ಹಂತವಾಗಿ ಪ್ರಾತಿನಿಧ್ಯತೆಗೆ ಅನುಗುಣವಾಗಿ ಕೆಲಸವನ್ನ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಸಭೆಯನ್ನ ನಡೆಸಿ ನಮ್ಮ ಕಾಂಗ್ರೆಸ್ ಸಭೆಯನ್ನೂ ಸಹ ಗ್ರಾಮ ಮಟ್ಟದಲ್ಲಿ ನಡೆಸುವ ಕಾರ್ಯವನ್ನ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಮಾಡುವುದಾಗಿ ತಿಳಿಸಿದ್ರು. ನಮ್ಮ ಪಕ್ಷದ ಕಾಯಕವೆಂದ್ರೆ ಅಭಿವೃದ್ಧಿಪಡಿಸುವುದು. ನಾವು ಮಾಡಿದ್ದಕ್ಕಿಂತ ಹೆಚ್ಚು ಹೇಳಿಕೊಳ್ಳುವುದಿಲ್ಲ, ಆದರೆ ಕೆಲವರು ಮಾತಿನಲ್ಲಿ ಮಂಟಪ ಕಟ್ಟುತ್ತಾರೆ ಎಂದರು. ಹಾಗಾದ್ರೆ ಈ ಮೊದಲು ಮಾಡಿದ ಕೆಲಸ ಹೋಯ್ತಾ? ಮಧ್ಯೆ ಯಾವುದೂ ಕೆಲಸ ಮಾಡಿಕೊಡ್ಲಿಲ್ಲಲ್ಲ. ಆಯ್ತು, ನಾನು ಎರಡೂ ಕೆಲಸದ ಹಿಸ್ಟ್ರಿ ಹೇಳಿದೆ. ಅದು ಭಾಳ ದುಃಖ. ಪ್ಲಸ್ ಹೇಳಬೇಕು, ಮೈನಸ್ ಹೇಳಬೇಕು. ಆದ್ದರಿಂದ ಮತ್ತೊಂದು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ, ಪಾಪ ಬೆಲೆಕೆರೆಯ ನಮ್ಮ ಅಧ್ಯಕ್ಷರು ಪಾಪ ನಮಗೆ ಪ್ರತಿ ಸಲ ಬಂಡಿ ಹಬ್ಬಕ್ಕೆ ಕರಿತಿದ್ರು. ಆದರೆ ಅವ್ರದ್ದು ಈ ವರ್ಷ ದೇವಸ್ಥಾನದ ಇದಾಗಿ ಅದರ ಒಂದು 25 ಎಕರೆ ಜಮೀನಿನಲ್ಲಿ ನಾನು ಕ್ರಿಕೆಟ್ ಗ್ರೌಂಡಿಗೆ 1 ತಿಂಗಳ ಒಳಗೆ ಇಲ್ಲಿ ಕರೆಸಿ ಅವ್ರಿಗೆ ತೋರಿಸ್ಕೊಂಡು ಕ್ರಿಕೆಟ್ ಗ್ರೌಂಡನ್ನು ಅಂಕೋಲಾದಲ್ಲಿ ಮಾಡಿದರೆ ನಮಗೆ ವಿಮಾನ ನಿಲ್ದಾಣ, ಆಮೇಲೆ IPL ನಮ್ಮ ಭಾಗ್ಯದಲ್ಲಿ, ನನ್ನ ಭಾಗ್ಯದಲ್ಲಿ ಇಲ್ಲ ಆಗಿತ್ತು. ನಾನು ಸದಾಶಿವಪುರದಲ್ಲಿ ನಿಜವಾಗಿ ನನ್ನ ಭಾಗದಲ್ಲಿ ಮಾಡುವಂಥ ಮನಸ್ಸಿತ್ತು, ಆದರೆ ನನಗೆ ಬೀಳಲಿಲ್ಲ. ಮತ್ತು ಪಾಪ ಈ ಬಾಬಿಯವರೆಲ್ಲ ಭಾಳ ಪ್ರಯತ್ನ ಮಾಡಿದ್ರು ಅಲ್ಲಿ ಮಾಡುವ ಅಂತ. ಅದು ಹೋಯಿತು. ಅದು ಅಂಕೋಲಾದ ಭಾಗ್ಯದಲ್ಲಿ ಬರ್ತದೆ ಅಂತ ನನಗೆ ಅನಿಸಿಕೆ. ತಾವೆಲ್ಲರೂ ಅದಕ್ಕೆ ಹೆಲ್ಪ್ ಮಾಡಿ, ತಾವೆಲ್ಲ ಯೂತ್ಸ್ ಅರ್ಥ ಆಯ್ತಲ್ಲ. ನಾನು ಅವ್ರಿಗೆ ಕರೆದೆ. ವೇದಿಕೆಯಲ್ಲಿ ನಿಕಟಪೂರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಮಾಜಿ ಶಾಸಕ ಕೆಎಚ್ ಗೌಡ, ಕಾಂಗ್ರೆಸ್ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಗಾಂವ್ಕರ್, ಹಿರಿಯರಾದ ಹೊನ್ನಪ್ಪ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜಿಎಂ ಶೆಟ್ಟಿ, ವಿನೋದ್ ಬಾಸ್ಗೋಡ, ಪಪ್ಪು ಸೈಯದ್, ಮಧುಕೇಶ್ವರ್ ದೇವರ್ಬಾವಿ, ರಾಜೇಶ್ ಮಿತ್ರಾ ನಾಯ್ಕ್, ಜಗದೀಶ್ ಕಾರ್ವಿ ಸೇರಿದಂತೆ ಇತರ ಪ್ರಮುಖರು ವೇದಿಕೆಯಲ್ಲಿದ್ದರು.
ಅಂಕೋಲಾ ಬಬ್ರುವಾಡ ಗ್ರಾಮದ ಶೆಡುಕುಳಿಯಲ್ಲಿ ಕ್ರಿಕೆಟ್ ಮೈದಾನ ನಿರ್ಮಾಣ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಕರ್ನಾಟಕ ಕ್ರಿಕೆಟರ್ ಅಸೋಸಿಯೇಷನ್ ಅವರನ್ನ ಇಲ್ಲಿಗೆ ಕರೆಯಿಸಿ ಪರಿಶೀಲನೆ ಮಾಡುತ್ತೇನೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು. ಜೂನ್ 20ರಂದು ಗಂಗಾವಳಿ ಸೇತುವೆ ಉದ್ಘಾಟನೆ ಸೇರಿದಂತೆ ಸಜ್ಜೇಶ್ವರ ದೇಗುಲದ ನಿರ್ಮಾಣ ಮಾಡುವುದಕ್ಕೋಸ್ಕರ ಮತ್ತು ಪ್ರಜಾಸೌಧ ಲೋಕಾರ್ಪಣೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಆಮಂತ್ರಿಸಿದ್ದೇನೆ ಎಂದು ಸತೀಶ್ ಸೈಲ್ ಹೇಳಿದರು. ಇವತ್ತು ತನಕ ಮಾಡಿಲ್ಲ ಅಂತ ಏನಾದರೂ ಉಂಟಾ? ಯಾವುದೋ ವರ್ಷದಲ್ಲಿ ನೆನೆಗುದ್ದಿ ಬಿದ್ದಂಥ ಬ್ರಿಡ್ಜ್ ಯಾವುದು ಮಳಲಗಾಂವ್ ಬ್ರಿಡ್ಜನ್ನು ನಾವು ಕಂಪ್ಲೀಟ್ ಮಾಡಿಕೊಟ್ಟಿವಲ್ಲ, ಎರಡೂ ಕಡೆ ರಸ್ತೆ ಮಾಡಿಕೊಟ್ಟಿವಲ್ಲ. ಶಿರ್ಸಿ ಹೋಗ್ಲಿಕ್ಕೆ ರಸ್ತೆ ಕನೆಕ್ಟಿಂಗ್ ಬೇಕಿತ್ತಂತ ಅದನ್ನು ಮಾಡಿಕೊಟ್ರು. ಆ ಸೈಡ್ನಲ್ಲಿ ಅವರು ಮಾಡಿಲ್ಲ, ಅದು ನನ್ನ ಜವಾಬ್ದಾರಿ ಅಲ್ಲ. ಹೌದು, ಬ್ರಿಡ್ಜನ್ನು ನಾವು ಮಾಡಿಕೊಟ್ವಿ, ರೋಡನ್ನು ಮಾಡಿಕೊಟ್ವಿ. ಆಮೇಲೆ GM ಶೆಟ್ಟರಲ್ಲಿ ಕಾಲೇಜ್ ಬಗ್ಗೆ, ಸ್ಕೂಲ್ ಬಗ್ಗೆ ಉದಯ ಅಣ್ಣನು ಭಾಳಷ್ಟು ನನಗೆ ಉದಯಲ್ಲದ್ದು ಭಾಳಷ್ಟು ನನ್ನ ಕೆಲಸ ಕೊಟ್ಟಿದ್ದ. ಆ ಟೈಮ್ನಲ್ಲಿ ನನ್ನ ಮೇಲೂ ಪ್ರಾಬ್ಲಮ್ ಆಯಿತು. ನಾನು BJPಯವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು. ಅವ್ರು ನನ್ನ ಹತ್ರ ಬಂದೇ ಬರ್ತಾರೆ, ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಅಂತ ಹೇಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಅವ್ರ ಕೆಲಸವನ್ನು ಎಲ್ಲ ಹೇಳಿದ ಕೆಲಸವನ್ನು ಮಾಡಿಲ್ಲ ಅಂತ ಉದಯಣ್ಣೆ ಹೇಳಿ ಮಾಡಿದ್ದೇನಪ್ಪ. ನೀನೇ ಒಂದು ದಿವಸ ಓದಿದೆಯಲ್ಲ, ಎಲ್ಲ ಒಂದು ಪುರಾಣ ತಗೊಂಡು ಈ ಕೆಲಸವನ್ನು ಮಾಡಿದ್ದಾರೆ, ಈ ಕೆಲಸವನ್ನು ಮಾಡಿದ್ದಾರೆ, ಈ ಕೆಲಸವನ್ನು ಮಾಡಿದ್ದಾರೆ, ಈ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಏನು ಗೊತ್ತುಂಟ, ಸರ್ಕಾರದಿಂದ ಫಂಡು ಬೇಕಲ್ಲಪ್ಪ. ಬಂದ ಮೇಲೆ ನಾವು ಮಾಡೇ ಮಾಡ್ತೇವೆ. ಮತ್ತೆ ಈ ಸಲ ಜಮ್ಮು ಕಾಶ್ಮೀರದಲ್ಲಿ ಏಕತೆ ಮತ್ತು ಏಕಾತ್ಮತೆಯ ಭಾವ ಗಟ್ಟಿಗೊಳ್ಳುತ್ತಿರುವ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಹಿಂದೂಗಳನ್ನ ಮಾತ್ರವೇ ಗುರಿಯಾಗಿಟ್ಟುಕೊಂಡು ನಡೆಸಿರುವ ಪೈಶಾಚಿಕ ಕೃತ್ಯಕ್ಕೆ ದೇಶದ ಸೇನೆ ದಿಟ್ಟ ಉತ್ತರ ನೀಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಕೋಲಾ ತಾಲೂಕಿನ ಶೆಟಗೇರಿ ವಾಸುದೇವ್ ಸಭಾಭವನದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಸಂಘಟನೆಯ ಆಶ್ರಯದಲ್ಲಿ ಆಯೋಜಿಸಲಾದ ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಹೋರಾಟ ಕುರಿತು ಸಂವಾದ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಮಾತನಾಡಿ, ಪಾಕಿಸ್ತಾನದ ವಾಯುನೆಲೆಗಳನ್ನು ಭಯೋತ್ಪಾದಕರ ಅಡಗುದಾಣಗಳನ್ನು ಧ್ವಂಸಗೊಳಿಸುವುದರೊಂದಿಗೆ ದೇಶದ ತಾಕತ್ತನ್ನ ಪ್ರದರ್ಶಿಸಿದಂತಾಗಿದೆ. ಕಳೆದ 2.5 ವರ್ಷಗಳಲ್ಲಿ ರಾಜ್ಯದ 86,000 ಸ್ಥಳಗಳಲ್ಲಿ ಅದ್ದೂರಿಯಿಂದ ನಡೆದ ತಿರಂಗ ಯಾತ್ರೆ ಬದಲಾಗುತ್ತಿರುವ ಭಾರತಕ್ಕೆ ಸಾಕ್ಷಿಯಾಗಿದೆ. ಆದರೆ ರಾಜ್ಯದ ಕೆಲವು ಬಚ್ಚಲು ಬಾಯಿಯ ಸಚಿವರು ಸಾಮಾಜಿಕ ಜಾಲತಾಣಗಳ ಮೂಲಕ ಲೇವಡಿಯ ಮಾತುಗಳನ್ನಾಡುವ ತಮ್ಮ ಡೊಂಕುಬಾಲದ ಬುದ್ಧಿಯನ್ನ ಪ್ರದರ್ಶಿಸಿದ್ದಾರೆ. ವಿಕಸಿತ ಭಾರತದ ಅಭಿವೃದ್ಧಿಯನ್ನ ಸಹಿಸಲಾಗದ ಇವರು ಜನರಲ್ಲಿ ಭಯದ ವಾತಾವರಣದೊಂದಿಗೆ ಅಸುರಕ್ಷತೆಯನ್ನು ಸೃಷ್ಟಿಸಲು ಹೊರಟಿರುವವರ ವಿರುದ್ಧ ಭಾರತೀಯರೆಲ್ಲರೂ ಒಟ್ಟಾಗಿ ದೇಶದ ಅಖಂಡತೆಯನ್ನ ಕಾಪಾಡಬೇಕಿದೆ ಎಂದರು. ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ನಾಗರಾಜ್ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಹಲ್ಗಾಮ್ನಲ್ಲಿ ನಡೆದ ಕ್ರೂರ ಹತ್ಯೆಗೆ ಪ್ರತಿಕಾರವಾಗಿ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಜಗತ್ತು ಗಮನಿಸುವಂತೆ ಪಾಕಿಸ್ತಾನಕ್ಕೆ ನೀಡಿದ ಪ್ರತ್ಯುತ್ತರ ನೀಡಿದೆ ಎಂದು ವಿವರಿಸಿದ್ರು. ನಿವೃತ್ತ ಯೋಧ ದಾಮೋದ್ಲೇಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ್ರು. ಮಹೇಶ್ ಮಹಾಲೆ ವಂದೇ ಮಾತರಂ ಗೀತೆ ಪ್ರಸ್ತುತಪಡಿಸಿದ್ರು. ರಾಷ್ಟ್ರ ರಕ್ಷಣಾ ವೇದಿಕೆ ಅಧ್ಯಕ್ಷ NS ಹೆಗಡೆ ಸ್ವಾಗತಿಸಿದ್ರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಕಾರ್ಯದರ್ಶಿ ಶಿವಾಜಿ ನರಸಾಯಿ ವಂದಿಸಿದ್ರು. ಸಂವಾದದಲ್ಲಿ ಲೇಖಕ ಮಹಾಂತೇಶ್ ರೇವಡಿ, ನಿವೃತ್ತ ಶಿಕ್ಷಕ ಬಾಲಚಂದ್ರ ನಾಯಕ್ ಬಾವಿಕೇರಿ, ಪ್ರವೀಣ್ ನಾಯ್ಕ್ ಸಿದ್ದಾಪುರ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ್, ಸುನೀಲ್ ಹೆಗಡೆ, ಸುನೀಲ್ ನಾಯ್ಕ್, ಜಿಲ್ಲಾ ವಕ್ತಾರ ನಾಗರಾಜ್ ವಿ ನಾಯಕ್, ಭಾಸ್ಕರ್ ನಾರ್ವೇಕರ್, ಜಗದೀಶ್ ನಾಯಕ್ ಮೊಗಟ, ಗಜಾನನ್ ಗುನುಗಾ ಹಳ್ಕಾರ, ನಂದು ಗಾಂವ್ಕರ್, ವಿಠ್ಠಲ್ ಗಾಂವ್ಕರ್, ಗಣಪತಿ ನಾಯಕ್ ಶಿಳ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನುಗಾ, ಅಂಕೋಲಾ. ಪ್ರವಾಸಿಗರ ಒಂದು ಘೋರ ಹತ್ಯೆ ನಡೀತು. ನಂತರದಲ್ಲಿ ಕಾರ್ಯಾಚರಣೆ ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ.
ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.